ಮಂಜು ಇವರೇನ ಬರ್ದಾಕಿದ್ದು ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಲೇಟ್ ಕೊಟ್ಟಿದ್ದು. ಸ್ಲೇಟ್ ಅಲ್ಲಿ ಏನೇನು ಕೇಸ್ಗಳಿದೆ ಅಂತ ನೋಡಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಲೇಟ್ ಕೊಟ್ಟಿರೋದು ನೋಡಿ. ಈತನು ನಮ್ಮ ಬಗ್ಗೆ ಮಾತಾಡೋದ. ಆಮೇಲೆ ಯಾರು ಅಂತಾದ್ರು ಹೇಳ್ಬೇಕಲ್ಲ, RSS ನವರು ಅಂತ. ಈತ ಹೋಗಿ ಬಿಜೆಪಿ NDA ಸಪೋರ್ಟ್ ತಗೊಂಡು ಇವತ್ತು ಬಿಜೆಪಿ JDS ಇಂದ ಗೆದ್ದಂತ ಪಾರ್ಲಿಮೆಂಟ್ ಸದಸ್ಯರ ಮನೆಗೆ ಹೋಗಿ ಸಭೆ ಮಾಡ್ತಾರೆ, ಮತ್ತೆ MLC ಗೋವಿಂದ ಸಭೆ ಮಾಡ್ತಾರೆ. ಅವರು RSS, ನಾವು RSS ತೀರ್ಮಾನ ಮಾಡಿ ನೋಡಿ ಕೇಸುಗಳು. ಅವ್ನು ತಾಲಿಬಾನ್ ಚೈಲ, ಅವನು ತಾಲಿಬಾನ್ ಏಜೆಂಟ್. ಅವನು RSS ಅವ್ರು ಯಾರಿದ್ದಾರೆ? ಯಾರು RSS ಅವರು? ಪ್ರೂವ್ ಮಾಡ್ಬೇಕು. ಅವನು ತಾಲಿಬಾನು. ಇವಾಗ ಕೋಲಾರಲ್ಲಿ ಒಂದು 50-60 ಫ್ಯಾಮಿಲಿಗಳನ್ನ ಮುಳುಗ್ಸಾಕ್ಬಿಟ್ಟಿದ್ದಾನೆ ಅವನು. ಅವನ ಕತೆ ಹೇಳ್ಬೇಡ್ರಿ ಇಲ್ಲಿ. ಅವ್ನು ಯಾರೋ ಅವ್ನು ಕಿತ್ತೋಗಿರೋನು, ಅವ್ನು ಮುಬಾರಕ್ ಅಂತೆ. ಅವನು ಮುಬಾರಕ್ ಕಿತ್ತೋಗಿರೋನು. ತಾಲಿಬಾನ್ ಅವನು, ತಾಲಿಬಾನಿ ಸಪೋರ್ಟ್ ಅವನು ಹೇಳ್ಬೇಕಂದ್ರೆ. ಅವನು ತಾಲಿಬಾನ್. RSS ಹೌದು, ನಾನು RSS ಏಜೆಂಟ್. ಏನು ಇವಾಗ RSS ಏಜೆಂಟೇ ನಾನು? ಹೌದು. ಏನು ಇವಾಗ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಹೇಳ್ದ. ಅವ್ರ ಗೆಸ್ಟ್ ಹೌಸ್ ಅಲ್ಲಿ ಹೋಗಿ ಅವ್ನ ಗೆಸ್ಟ್ ಹೌಸ್, ಇವ್ನು ಯಾವ ಹೇಳೋದು? ನನ್ನ ಗೆಸ್ಟ್ ಹೌಸ್ ಅಲ್ಲಿ ಕರಿತೀನಿ, ನನ್ನ ಮನೆಯಲ್ಲಿ ಕರಿತೀನಿ, ನಾನು ತೋಟದಲ್ಲಿ ಕರಿತೀನಿ, ನಾನು ಹೆಲಿಕಾಪ್ಟರ್ ಅಲ್ಲಿ ಕರಿತೀನಿ, ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಮೀಟಿಂಗ್ ಕರೆದು ಬರ್ತೀನಿ. ನಿನ್ನೇನು ಕರೆದಿಲ್ವಲ್ಲ ಬಾ ಮೀಟಿಂಗ್ ಅಂತ. ನಿನ್ನನ್ನು ಕರೆದಿದ್ವಿ ನಾವು ಮೀಟಿಂಗ್ಗೆ. ನಿನ್ನೇನು ಮೀಟಿಂಗ್ ಕರೆದಿದ್ವಿ ನಾವು? ನಿನ್ನೇನು ಮೀಟಿಂಗ್ ಕರೆದಿಲ್ಲ. ನೀನು ಯಾವನೂ ಇಲ್ಲ. ನಿನ್ನ ಮೇಲೆ ಇರೋ ಕೇಸುಗಳು ನೀನು ಎಲ್ಲ ಹಾಳು ಮಾಡಿ ಎಲ್ಲ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ನಿನ್ನಿಂದ. ಅಂಥವ್ರನ್ನ ಎತ್ಕೊಂಡೋಗಿ ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಾಲ್ರಲ್ಲ. ಯಾರೋ ಮಾತಾಡ್ತಾ ಇರ್ತಾ ಸುಮ್ಮನೆ ಇರೋದಕ್ಕೆ ನಾನೇನು ಬೇರೆಯವ್ನು ಅನ್ಕೊಂಡಿದ್ದೀರಾ? ಪತ್ತೂರು ಮಂಜು ಯಾವತ್ತೂ ಸುಮ್ಮನೆ ಇರೋನಲ್ಲ ನಾನು. ಅವನೇನೋ ತಾಲಿಬಾನ್ ಏಜೆಂಟ್. ಅವ್ನು ತಾಲಿಬಾನ್ RSS ಏಜೆಂಟು. ಅವ್ನ ಗೆಸ್ಟ್ ಹೌಸಲ್ಲಿ ಯಾರು ಕರೆಯೋದು? ಇವ್ನ ಗೆಸ್ಟ್ ಹೌಸ್ ಅಂತಂದರೆ ನನ್ನ ಗೆಸ್ಟ್ ಹೌಸಲ್ಲಿ ನಾನು ಎಲ್ಲಾದರೂ ಕರ್ಕೊಳ್ತೀನಿ. ನಾನು MLA, ನನ್ನ ಡಿಸಿಗ್ನೇಷನು, ನನ್ನ ಪವರು, ನಾನು ಕರಿತೀನಿ. ಅವನ್ಯಾರು ಕೇಳೋದಕ್ಕೆ? ಅದನ್ನು ಮಾಡಬೇಕು. ನಾನು ಎಲ್ಲಾದರೂ ಕರಿತೀನಿ.